ಬ್ಯಾಂಕ್ ಡೀಟೇಲ್ಸ್ ಅದು ನನ್ನ ಹತ್ರ ಇಲ್ಲ. ಅವಳ ಆಧಾರ್ ಕಾರ್ಡ್, ID ಇದ್ಯಾವುದು ನಂಗೆ ಗೊತ್ತಿಲ್ಲ. ಫೋಟೋ ಒಂದಿದೆ ಅಷ್ಟೇ. ಅದೆಲ್ಲ ನಾನು ನೋಡ್ಕೋತೀನಿ. ನಾನು ಮನೆಯಲ್ಲೇ ಇದ್ದೀನಲ್ವಾ, ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವತ್ತೇ ರಿಜಿಸ್ಟ್ರಿ ಆಫೀಸ್ಗೆ ಹೋಗಿ ಅಪ್ಲೈ ಮಾಡಿಬಿಡ್ತೀನಿ. ಅವ್ರು ಅವೈಲೇಬಲ್ ಸ್ಲಾಟ್ ನೋಡಿಕೊಂಡು ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ವರಲಕ್ಷ್ಮಿನ ಅಲ್ಲಿಗೆ ಕರ್ಕೊಂಡು ಹೋದರೆ ಸಾಕು. ಥ್ಯಾಂಕ್ ಯು. ಸದ್ಯಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋದ್ಬಿಟ್ಟು ಬೇರೆ ಏನು ತೋರಿಸ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ಅವರೇ. ಅಣ್ಣ, ಯಾರ ಜೊತೆ ಮಾತಾಡ್ತಿದ್ಯಾ ಅಣ್ಣ? ಬರ್ದವ್ರೆ, ಈ ವಿಷಯ ಯಾವುದೇ ಕಾರಣಕ್ಕೂ ಶ್ರೀವಲ್ಲಿಗೆ ಗೊತ್ತಾಗಬಾರ್ದು. ಅಣ್ಣ, ನಿನ್ನೆ ಕೇಳ್ತಿರೋದು ಯಾರ ಜೊತೆ ಮಾತಾಡ್ತಿದ್ಯಾ? ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಫ್ರೆಂಡ್ ಜೊತೆನಾ? ಮತ್ತೆ ಶ್ರಾವಣಿ ಅಂತ ಹೇಳ್ದಂಗಿತ್ತು. ಹೌದು, ಶ್ರಾವಣ ಜೊತೆ ಮಾತಾಡ್ತಿದ್ದೀನಿ. ಏನೀಗ? ಶ್ರಾವಣಿ ಅಂದ್ರೆ ನನ್ನ ಕೊಲೀಗ್. ಈಗೇನು ಶ್ರಾವಣಿ ಅನ್ನೋ ಹೆಸರು ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇರಲೇಬಾರ್ದಾ, ಅಥವಾ ನಾನು ಬೇರೆಯವ್ರಿಗೆ ಮಾತಾಡಲೇಬಾರ್ದಾ? ನನ್ನ ಕೊಲೀಗ್ ಶ್ರಾವಣಿಯವರು ಡೆಲ್ಲಿಯಲ್ಲಿದ್ದಾರೆ. ಪಾಪ ಮದುವೆ ಬರೋಕ್ಕಾಗಲಿಲ್ಲ ಅಂತ ಹೇಳಕ್ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ನಡೆದಿರೋದೆಲ್ಲ ವಿಷಯ ಹೇಳ್ತಿದ್ದೆ. ಇವಾಗೇನು ನೀವ್ರ ಜೊತೆ ಮಾತಾಡ್ತೀಯಾ, ಆದರೆ ಅವರಿಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡಬೇಕು. ಬೇಕಿದ್ರೆ ತಗೋ, ನೀನು ಮಾತಾಡೋ. ಅಣ್ಣ, ಬೇಡ ಬೇಡ ಬೇಡ, ನಾನೇನು ಮಾತಾಡೋದಿಲ್ಲ. ನೀನು ಶ್ರಾವಣಿ ಅಂತ ಹೇಳದ್ಯಲ್ಲ, ಅದಕ್ಕೆ ಆ ಮೋಸ್ಕಾತಿ ಶ್ರಾವಣಿ ಜೊತೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ ನಾನು. ಅವಳು ದೊಡ್ಡ ದ್ರೋಹಿ ಅಣ್ಣ. ನೀನು ಯಾವುದೇ ಕಾರಣಕ್ಕೂ ಅವಳ ಜೊತೆ, ಅವಳ ಮನೆಯವ್ರ ಜೊತೆ, ಯಾರ ಜೊತೆನೂ ಮಾತಾಡಬಾರ್ದು, ಅಷ್ಟೇನೆ. ಶ್ರಾವಣಿಯವರೇ, ಸಾರಿ. ಪಾಪ ಅವಳು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಲು. ನೀವು ತಪ್ಪು ತಿಳ್ಕೊಬಿಡಿ. ಪರವಾಗಿಲ್ಲ, ಇಂಥ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ನನಗೆ. ಈಗ ನನಗಿರೋದು ಒಂದೇ ಗುರಿ, ನಿಮ್ಮದು ಮತ್ತು ವರಲಕ್ಷ್ಮಿ ಮದುವೆ. ಅದಾಗೋವರೆಗೂ ನಮ್ಮ ಮನೇಲಾಗಲಿ ನಿಮ್ಮ ಮನೇಲಾಗಲಿ ಏನೇ ನಡೆದ್ರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಿಬಿಡಿ. ನಾನು ಇವತ್ತೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ. ಹಾಗೆ ಇನ್ನೊಂದು ವಿಷಯ. ಹೇಳಿ. ಅದು ವರಲಕ್ಷ್ಮಿನ ಕೇಳಿದೆ ಅಂತ ಹೇಳಿ. ಮೊದಲಾಗಿದ್ದಿದ್ರೆ ಆಯಿತು ಅಂತ ಹೇಳ್ತಾ ಇದ್ದ, ಆದರೆ ಈಗ ವರ ನನ್ನ ಜೊತೆ ಮಾತಾಡೋದೇ ಇಲ್ಲ. ಆದರೂ ಹೇಳೋದು ಕೇಳೋದು ಏನೇ ಇದ್ರೂ ನೀವು ಮದುವೆ ಆದಮೇಲೆ ಇಟ್ಕೊಡಿ. ಈಗ ಫೋನ್ ಇಡಿ.